ಮಕರ ರಾಶಿಯನ್ನು ನೋಡೋಣ. ಮಕರ ರಾಶಿಯವರು ಒಂದು ರೀತಿಯ ಅವರ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ಹಿಡಿದದನ್ನು ಬಿಡುವುದಿಲ್ಲ ಅಂತ ಹೇಳಿ. ಮಕರ ಅಂತ ಹೇಳಿದ್ರೆ ಮೊಸಳೆ ಅಲ್ವ, ಮೊಸಳೆ ಕಚ್ಚಿದ್ರೆ ಅದಕ್ಕೆ ಬಿಡ್ಲಿಕ್ಕೆ ಗೊತ್ತಿಲ್ಲ, ಒಬ್ಬರನ್ನೇ ಹಿಡ್ಕೊಳ್ಳುವುದು. ಸೊ ಅಂಥವರಿಗೆ ಹೇಗೆ ತೊಂದರೆಗಳು ಬರ್ಬೋದು. ಗುರು ಷಷ್ಠಕ್ಕೆ ಬರುವುದು, ಈಗ ಪಂಚಮದಲ್ಲಿದ್ದಾನೆ, ಗುರು ಷಷ್ಠಕ್ಕೆ ಬರುವುದು. ಸಾಲಗಳು, ರೋಗಗಳು, ತುಂಬ ಪ್ರಾಯ ಆಗಿದ್ದರೆ ರೋಗಗಳು ಬರ್ಬೋದು. ಇನ್ನು ಉತ್ಸಾಹಿ ಯುವಕರಿದ್ದರೆ ಅವರು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಸಾಲ ಮಾಡ್ಬೋದು. ಅದೆಲ್ಲ ಸಿಗ್ತದೆ, ಅದೆಲ್ಲ ಸಿಕ್ಕಲಿಕ್ಕೆ ಸಾಧ್ಯತೆ ಉಂಟು. ಗುರು ವ್ಯಯಕ್ಕೆ ದೃಷ್ಟಿ ಇರುವಂಥದ್ದು ಧನುರಾಶಿಗೆ. ವ್ಯಯಕ್ಕೆ ದೃಷ್ಟಿ ಇರುವಾಗ ಏನಾಗ್ತದೆ ಅಂತ ಹೇಳಿದರೆ ವಿಪರೀತ ಖರ್ಚುಗಳಾಗ್ತದೆ. ಯಾಕೆ ಖರ್ಚಾಗ್ತದೆ ಅಂತ ಹೇಳಿದರೆ ಕರ್ಮಸ್ಥಾನಕ್ಕೂ ದೃಷ್ಟಿ ಕೊಡ್ತಾನೆ ಅವನು. ಆಗ ಉದ್ಯೋಗ ನಿಮಿತ್ತವಾಗಿ ಒಂದು ಎಲ್ಲಿಯಾದರೂ ಹೊಸ ಉದ್ಯೋಗ ಸಿಕ್ಕುವುದು, ಎಲ್ಲ ದೂರದಲ್ಲಿ ಇರುವುದು, ಅಲ್ಲಿಗೆ ಒಂದಷ್ಟು ಖರ್ಚಾಗುವಂಥದ್ದು. ಅಥವಾ ಈಗೆಲ್ಲ ನಡೀತದಲ್ಲ, ಇಷ್ಟು ಹಣ ಕೊಟ್ಟರೆ ನಾನು ಉದ್ಯೋಗ ಕೊಡ್ತೇನೆ ಅಂತೇಳಿ ಇಂಥವ್ರು ಧಾರಾಳವಾಗಿ ಕೊಡ್ಬೋದು. ಧೈರ್ಯ ಇದ್ದರೆ ಧಾರಾಳವಾಗಿ ಕೊಡ್ಬೋದು, ಉದ್ಯೋಗವೂ ಪ್ರಾಪ್ತಿಯಾಗ್ತದೆ. ಮೇಯ ನಂತರ ಇವರಿಗೆ ಖಂಡಿತವಾಗಿ ಕೂಡ ಉದ್ಯೋಗ ಪ್ರಾಪ್ತಿಯಾಗ್ತದೆ.